ನಿಮ್ಮ ಆಶೀರ್ವಾದದಿಂದ ಅಣ್ಣ ಧನರಾಜನ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್, ನಾನು ಈ ನಾಡ ತಾಯಿಯ ರಕ್ಷಣೆ ಮಾಡುವ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗ್ಬಿಟ್ಟೆ. ನೀವೆಲ್ಲರೂ ನನಗೆ ಸಂತೋಷ. ನಿಮ್ಮನ್ನು ತಮ್ಮಂದಿರಾಗಿ ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು. ಇವನು ಮ್ಯಾನೇಜರ್, ನಿಮ್ಮ ಪೊಲೀಸ್ ಇನ್ಸ್ಪೆಕ್ಟರ್. ಆ ದೇವರು ಸದಾ ನಿಮ್ಮನ್ನು ರಕ್ಷಿಸಲಪ್ಪ. ಅಣ್ಣನ ಶ್ರೀರಕ್ಷೆ ಹಾಗೂ ನಾಡ ತಾಯಿ ರಕ್ಷಣೆ ಪಡೆದು ಬಂದ ಈ ನಿನ್ನ ಕಾಕಿ ಎಂಬ ಖಡ್ಗ ಲಂಚ ಎಂಬ ರಾಕ್ಷಸನ್ನು ಕಡಿದು ಹಾಕಿ ನ್ಯಾಯ ರಕ್ಷಣೆ ಮಾಡುವಂತಾಗಲಿ ಸಹೋದರ. ಹೌದಪ್ಪ ಸಹೋದರ, ಜನಗಳ ನ್ಯಾಯ ರಕ್ಷಣೆಗೆ ತೊಟ್ಟ ಈ ನಿನ್ನ ಕಾಕಿ ನ್ಯಾಯ ಮಾರ್ಗಕ್ಕೆ ಸಮ್ಮತವಾಗಿರಲಿ. ಆರೋಪಿ ಅಣ್ಣನೇ ಆಗಲಿ ತಮ್ಮನೇ ಆಗಲಿ, ಮಾತಾಪಿತರೇ ಆಗಲಿ, ಅವರನ್ನು ಬಂಧಿಸಿ ನ್ಯಾಯ ದೊರಕಿಸಿಕೊಡುವುದೇ ಈ ನಿನ್ನ ಕಾಕಿಯ ಕರ್ತವ್ಯ. ಇದು ಧನವಂತರ ಕೈ ಚಳಕೆ ಸಿಲುಕದೆ ಅಹಂಕಾರಗಳೆಂಬ ಮಾತನ್ನು ಮರ್ತಿಸಿ ಕರುಣೆಯ ಕಂದ ನೀನಾದಾಗಲಿ ಲಂಚ ಎಂಬ ಮಂಚ ಮುರಿದು ಪ್ರಾಮಾಣಿಕತೆ ಎಂಬುದು ಏಣಿಯಿರುತ್ತದೆ. ಸುಲಿಗೆ ಸ್ತ್ರೀ ಅಪಹರಣಕಾರರಿಗೆ ಈ ನಿನ್ನ ಪೊಲೀಸ್ಗಳು ಸವಾಲಾಗಲಿ ಸಹೋದರ. ಹೆಣ್ಣು ಹೆಂಡ ರಂಡೇರಿಗಾಸಿದಂತೆ ಕರ್ತವ್ಯವೇ ನಿಷ್ಠವಿಲ್ಲಿ ನೀನದ್ರ ಮೇಲೆ ಭಾರ ಹಾಕಿ ನಡೆದಿದ್ದು ನಿಜವಾದ್ರೆ ಹಡದವರ ಹಾಗೂ ಪಡೆದವರ ಹೆಸರು ಅಶ್ರಾಪರವಾಗಿ ಉಳಿಯುತ್ತೆ. ನಿಮ್ಮ ಮಾತನ್ನು ಅಕ್ಷರ ಸಹ ಪಾಲಿಸಿ ನ್ಯಾಯಕ್ಕಾಗಿ ಹೋರಾಡಿ ನ್ಯಾಯ, ನೀತಿ, ಧರ್ಮ, ಸತ್ಯ, ಅಹಿಂಸೆ 5 ಮಂತ್ರಗಳನ್ನು ಸದಾ ಸ್ಮರಿಸಿ ಈ ಮನೆಯ ಕೀರ್ತಿಯೊಂದಿಗೆ ಈ ನಾಡಿನ ಕೀರ್ತಿ ತರುವೆ. ಆಯ್ತಪ್ಪ, ಈಗ ಸಂತೋಷವಾಗಿ ಮುಗಿಯಲಿ ಇವರ ಮದುವೆ ಕಾರ್ಯ. ಯಾಕೆ ಶಿಕ್ಷಕ ಆಗಿನಿಂದ ನೋಡ್ತಾ ಇದ್ದೇನೆ, ಯಾಕೆ ಮೌನವಾಗಿ ನಿಂತು ಬಿಟ್ಟಿಯಲು? ನಿಮ್ಗೇನಾದ್ರು ಮದುವೆ ಯಾವ್ದಾದ್ರು ಹುಡುಗಿ ಪ್ರೀತಿ ಮಾಡಿಯೇನೋ? ಕ್ಷಮಿಸಿಬಿಡೇನು? ಯಾವ್ದಾದ್ರು ಹುಡುಗಿ ಪ್ರೀತಿ ಮಾಡಿಯೇನೋ? ಆ ಧನರಾಜನ ತಂಗಿ ಸುನಿತಳನ್ನು ಪ್ರೀತಿ ಮಾಡ್ತಾ ಇದ್ದೀನಿ. ಅದಕ್ಕೆ ಶಿಶಿ ಹೋಗಿ ಹೋಗಿ ನಾಗರ ಹಾವಿನ ಹುತ್ತದಲ್ಲಿ ಕೈ ಇಟ್ಟಿದೆಯಲ್ಲೋ ಬುದ್ಧಿಗೇಡಿ. ಅಣ್ಣನ ಮಾತು ಅದನ್ನು ನಾನು ಯೋಚಿಸಬೇಕಾಗಿಲ್ಲ, ಹಿಂದಿನ ನನ್ನ ಘಟನೆಗಳನ್ನು ನೆನೆಸಬೇಕಾಗಿದೆ. ನಿಮಗೆಲ್ಲ ಸಮ್ಮತವಿಲ್ಲದರೆ ಬಿಟ್ಟು ಬಿಡಿ ನನ್ನ ಮದುವೆ ವಿಷಯವನ್ನು. ಹಾಗಲ್ಲ ಸಹೋದರ, ತಲೆ ತಲಾಂತರದಿಂದ ನಡೆದು ಬಂದ ನಮ್ಮವರ ಮನೆತನದಲ್ಲಿ ಧನರಾಜ ಆ ಹೆಣ್ಣನ್ನು ಕೊಡ್ತಾನೇನೋ ಒಂದು ವಿಚಾರಿಸಿ ನೋಡಬೇಕಾಗಿದೆ. ಅದನ್ನೊಂದು ವಿಚಾರಿಸಿ ಒಟ್ಟಿಗೆ ನಿಮ್ಮಿಬ್ಬರಿಗೆ ಮದುವೆ ಮಾಡಿ ಈ ಕಾರ್ಯ ಮುಗಿಸಿ ಬಿಡ್ತೇನೆ. ನಡೀರಪ್ಪ ಧನರಾಜ. ಪರವಾಗಿಲ್ಲ ಶ್ರೀಮಂತರಿ, ಅದೇನಂತ ನಾವೆಲ್ಲ ವಿಚಾರ ಮಾಡಿ ಇವರು ಮದುವೆ ಮಾಡಿದ್ರೆ ಆಯ್ತು. ಬನ್ನಿ ಕುಳಿತುಕೊಳ್ಳಿ. ಈ ಮಾತಿನ ವಿಚಾರ ಹಿಂದೆ ನಮ್ಮ ತಂದೆಯವರೊಡನೆ ನಡೆದಿದ್ದೇ ಇದೆ. ಈಗ ನೀವು ಮತ್ತೆ ಈ ಹೊಸ ಕಂಡೀಷನ್ಗೆ ಒಪ್ಪುವುದಾದರೆ ಮುಂದಿನ ಮದುವೆ ವಿಚಾರ, ಇಲ್ಲದಿದ್ದರೆ ಏನ್ ಮಾಡ್ತೀಯ? ಶ್ರೀಮಂತರಿ, ತಿಳಿಯದೆ ಹುಡುಗರು ತಪ್ಪು ಮಾಡಿದ್ದಾರೆ. ಅವೇನೇ ಇದ್ದರೂ ನಾವೆಲ್ಲ ವಿಚಾರ ಮಾಡಿ ಆಮೇಲೆ ನೋಡಿದ್ರೆ ಆಯ್ತು. ಕಂಡೀಷನ್ ನಂಬರ್ 1, ನಮ್ಮಿಬ್ಬರ ಮಾತುಕತೆಯಲ್ಲಿ ಇವರು ಯಾರು ಇರಕೂಡದು. ಅವರನ್ನ ಕಳಿಸಿ ಬಿಡಿ. ಆಯ್ತು ಗಿರ್ಜಾ, ಹಾಗಂದರೆ ಹೇಗಣ್ಣ? ಇವನ್ ಯಾವಾಗಾದ್ರೂ ಒಂದು ಮನೆ ಮರೆಯ ಮಾತು ತೆಗೆದುಕೊಂಡರೆ ಅದೆಲ್ಲ ನಡೆಯೋದಿಲ್ಲ ನೋಡು.
ಕೇಳಲಾಗ್ನೆ. ಮೊದಲು ನಡೆಯಿರಿ ನೀವೆಲ್ಲ ಒಳಗೆ. ಹಾ, ಹಾಗಾದ್ರೆ ಹೇಳಿ ಕಂಡೀಷನ್ ನಂಬರ್ 2. ಹೀಗೆ ಬರುವ ನನ್ನ ತಂಗಿ ಸೇವೆಗೆ ನೀನು ಮತ್ತು ಗಿರಿಜಾ ಸದಾ ಸಿದ್ಧರಿರಬೇಕು. ಕಂಡೀಷನ್ ನಂಬರ್ 3. ಲೇ ಶಂಕರ, ದೇವರಂತಿರುವ ನಮ್ಮ ಅಣ್ಣ ನಿನ್ನ ತಂಗಿಯ ಸೇವೆ ಮಾಡಬೇಕಾ? ಜೀವ ಸೈತೋಸಲೇ ಪಾರ್ಟಿ ಮಗನೇ. ದೇವರಂತಿರುವ ಅತಿಥಿಯ ಮೇಲೆ ಕೈ ಮಾಡಬಾರದು. ಕೈ ಮಾಡಿದ ಕೈ ಬಿಡದಿದ್ದರೆ ನಿನ್ನಾಣೆ. ಇಲ್ಲಣ್ಣ ಇಲ್ಲ. ಈಗಲೂ ನೀನು ನಿನ್ನ ನಾರಿನ ತೆಗೆದುಕೊಂಡರೆ ಸ್ವಕ್ಕಿನಿಂದ ಕಿಕ್ಕಿರಿದು ಪ್ರಶ್ನೆ ಹಾಕಿದ ಈ ಧನಿಕನ 2 ಕಾಲವನ್ನು ಹಿಡಿದು ಕರಗರನೆ ತಿರುವಿ ಭೂಮಿಗೆ ಅರ್ಪಣಿಸಿಬಿಡವೆ. ತಿರುಗಿಸಿ ಅಪ್ಪಳಿಸಲು ನನ್ನನ್ನು ಕೋಳಿ ಎಂದು ತಿಳಿದಿಯೇನಲೇ ಮೂರ್ಖ. ಇದೇ ರೀತಿ ನನಗೆ ಎದುರಾಗುತ್ತಾ ಹೋದರೆ ನಿನ್ನನ್ನು ಹೋಲಿಯಾಗುವ ಬೇಟೆ ನಾನೇ ಎಂಬುದನ್ನು ಮಾತ್ರ ಮರೆಯಬೇಡ. ಆ ಬೇಟೆಗಾರರ ಸೀಟನ್ನು ಹೇಗೆ ಬದಲಿ ಮಾಡಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಮೂಕವಾಗಿ ನಿನ್ನ ತಮ್ಮನ ಪೌರುಷವನ್ನು ನೋಡುತ್ತಾ ನಿಂತರೆ ಯಾವ ಕಾರ್ಯವೂ ಕೈಗೂಡುವುದಿಲ್ಲ. ಕಂಡೀಷನ್ ನಂಬರ್ 4 ನಾನು ನನ್ನ ತಂಗಿ ಎದುರಿಗೆ ಹೇಳಿ ಕಳಿಸುತ್ತೇನೆ. ಇದಕ್ಕೆ ನೀ ಪ್ರಾಮಾಣಿಕವಾಗಿ ಉತ್ತರಿಸುವುದಾದರೆ ಮುಂದಿನ ಮದುವೆಯ ಕಾರ್ಯ, ಇಲ್ಲದಿದ್ದರೆ ಎಲ್ಲ ನಕಾರ. ಆಯ್ತು ಶ್ರೀಮಂತರೇ. ನನ್ನ ಹಾಗೂ ಮಾರುತೇಶ್ವರ ಹಾಗೂ ಗ್ರಾಮ ದೇವತೆ ಸಾಕ್ಷಿಯಾಗಿ ನಿಮ್ಮ ಕಂಡೀಷನ್ಗೆ ಒಪ್ಪಿದ್ದೇನೆ. ಬೇಗ ನಿಮ್ಮ ತಂಗಿಯನ್ನು ಕರೆಸಿ ಮುಗಿಸಿಬಿಡ್ರಿ ಮದುವೆ ಕಾರ್ಯ. ಹಾ ತಮ್ಮ, ತಮ್ಮೆಂದ್ರ ಗಿರಿಜಾ ಬಂದಪ್ಪ ನೀವೆಲ್ಲ. ಏ ಲೆಕ್ಕಾಚಾರಿ, ಸರಿ ಪಕ್ಕ ಲೆಕ್ಕಾಚಾರಿನ ಕರ್ಕೊಂಡ್ ಬಂದಾನಿ. ಇವ ಅಲ್ಲೇ ಇಲ್ಲೇ ಸಿಕ್ಕಲ್ರಿ, ಅಮೇರಿಕದಿಂದ ತಗೊಂಬಂದ. ಯಾಕಂದ್ರ ಬಾಳ ಬುಕ್ಕಿಂಗ್ ಅದಾವ ಈಗ. ಹಾ ಧರ್ಮರಾಜ್, ಬೇಗ ನಡೆಯಲಿ ಮಂಗಲ ಕಾರ್ಯ. ಇವರಿವರನ್ನು ಅವರವರ ಆಸನದಲ್ಲಿ ಕೂರಿಸಿ ಬಿಡಿ. ಮದುವೆ ಆಗೋರ್ಗೆಲ್ಲರಿಗೂ ಒಳ್ಳೇದಾಗ್ಲಪ್ಪ. ಓಂ ಐಶ್ವರ್ಯಲಯಾಯ ನಮಃ, ಓಂ ಮಲ್ಲಿಕಾರ್ಜುನಾಯ ನಮಃ. ಮದುವೆ ಆಗೋರೆಲ್ಲರಿಗೂ ಯಾಕೋದಾಗಲ್ಲ ನಮಃ. ಚೆನ್ನಾಗಿ ಪ್ರಾರಂಭಿಸಿ. ಹಾ ನಡೀರಿ. ಅಳಿಯನಿಗೆ ವರೋಪಚಾರವಾಗಿ ಈ 5 ತೊಲೆ ಬಂಗಾರದ ಚೈನನ್ನು ಹಾಕುತ್ತಿದ್ದೇನೆ. ಏನಪ್ಪ ಧನರಾಜಪ್ಪ, ಏನ ಏ ಲೆಕ್ಕಾಚಾರಿ, ನಿನ್ ಕೈಯಾಗಿರೋದು ಐತಲ್ಲ ಅದು ನಾವು ಒಳಗೆ ಹಾಕ. ಮಾಂಗಲ್ಯ ತಂತು ನಾನೇನ ನಮ್ಮ ಜೀವನ ಹೇತುನ ಗಂಟೆ ಭದ್ರಾದಿ ಸುಬಗೆ ನಮ್ ಜೀವಂ ಸರ್ದಾಕ್ಷರಂ ಜಯ ಮಂಗಲಂ ಪಾರ್ವತಿ ಶಿವ ಹರ 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 ಬಂದವರೆಲ್ಲಾರ ಆಯರ್ ಮಾಡಿ ಹೋಗ್ರಿ. ಉಣ್ಣಾಕಿಲ್ಲ ಅಂತೂ ಇಲ್ಲ ಇಲ್ಲ ಆಯರ್ ಮಾಡೋದ ಐತಿ ಕೆಲಸ. ಆಯರ್ ಮಾಡಿ ಹೋಗ್ತಾರ್ರಿ ನಿಮ್ಮ ಮನೆಗೆ. ಗಿರಿಜಾ, ಯಾಕಮ್ಮ ನಿನ್ನ ಕಣ್ಣಲ್ಲಿ ನೀರು ತುಂಬಿದ ಮಂಟಪದಲ್ಲಿ ಹಾಗೆಲ್ಲ ಅಳಬಾರ್ದಮ್ಮ. ಅದಕ್ಕೆಲ್ಲ ನಾನಿದ್ದೇನೆ. ನೀವೆಲ್ಲ ಸುಖ ಸಂತೋಷದಿದ್ದರೆ ಅದೇ ನನಗೆ ನನ್ನ ಆತ್ಮಕ್ಕೆ ಶಾಂತಿ. ಹಾ
ಎಲ್ಲಿ ನಗುತ್ತಾ ಹೇಳಮ್ಮ ನಿಮ್ಮ ಯಜಮಾನ ಹೆಸರು? ವಿಘ್ನ ನಿವಾರಕ ಭಾಷಾದೇವಿ ಸರಸ್ವತಿ, ಕೈಲಾಸ ದೊಡೆಯ ಉಮಾಪತಿ, ಇನ್ನ ಮಾಂಗಲ್ಯ ದೊಡೆಯನೇ ಅಧಿಪತಿ ಅವರೇ ಶಂಕರ್. ನೀನು ಹೇಳು ಶಂಕರಣ್ಣ. ಕಷ್ಟಕ್ಕೆ ಬಗ್ಗದೆ ನಷ್ಟಕ್ಕೆ ಜಗ್ಗದೆ ಸದಾ ಈ ಜಗ ಬೆಳತೇಳು ನನ್ನ ಮಡದಿ ಗಿರಿಜಾ. ನೀವು ಹೇಳಿ ಶಶಿಕಾಂತಪ್ಪನವರ. ನನ್ನ ನಿತ್ಯ ಬಾಯಿನ ಜ್ಯೋತಿ ಸುನೀತಾ. ಅವರ ನೀವು ಹೇಳಿ ಯಾಕೆ ನೆಚ್ಕೊಂತೀರಿ? ಹೇಳ್ರಿ ಏನಾಗಲ್ಲ. ಗುಣದಲ್ಲಿ ಗುಣಶೇಖರ, ನನ್ನ ಶಶಿಕರ. ಎಲ್ಲರಿಗೆ ನಮಸ್ಕಾರ ಮಾಡಿ. ಹಿರಿಯರು ಕುಂತಾರ ನೋಡಿ ಇಲ್ಲಿ ಎಲ್ಲರ ನಮಸ್ಕಾರ ಮಾಡಿ ಹೋಗ ನೋಡಿ. ಯಪ್ಪ ನೀವು ನಮಸ್ಕಾರ ಯಾವಾಗ ಇಟ್ಟಿದ್ರಲ್ಲ ನಮ್ಮ ಪೇಮೆಂಟ್ ಕೊಡ್ರಿ ಹೋಗಿ ನೀವು ಮುಂದೆ ಮದುವೆ ಮಾಡೋದು ನಾ ಕೊಡ್ತಾ ನಡಿಲೆ. ಲೇಟ್ ಆಗತ್ತೆ ನೋಡ್ರಿ, ಮುಂದೆ ಕಾರ್ಯಕ್ರಮ ಅದಾವ. ಶ್ರೀಮಂತರೇ, ಇವರೊಂದಿಗೆ ನೀವು ಒಳಗೆ ಬನ್ನಿ. ಶ್ರೀಮಂತರೇ, ನೀವು ಇವರೊಂದಿಗೆ ಒಳಗೆ ನಡೆಯಿರಿ. ಆಯ್ತು ಬನ್ನಿ ಬಿಗ್ನೆ, ಹೋಗ್ತೀವಿ. ದೇವ ದಯಾ ಸಾಗರ ಶಾಂತಿಯುತದ ನಿನ್ನ ಆಗರದಲ್ಲಿ ಕ್ರಾಂತಿ ಪ್ರಾರಂಭವಾಯ್ತಲ್ಲ ತಂದೆ. ಮಾನಸಿಕ ಭ್ರಾಂತಿ ಬಿಡಿಸಬೇಕೆಂಬಿರುವ ನನ್ನ ಛಲದಲ್ಲಿ ಧನರಾಜ ನನ್ನೊಂದಿಗೆ ರಂಗಸ್ಥಿಕೆ ಮಾಡಿ ನನ್ನ ಬಲವನ್ನೇ ಕಸಿದುಕೊಂಡು ಬಿಟ್ಟನಲ್ಲ. ಹೇಗೆ ಮಾಡಲಿ ತಂದೆ, ಹೇಗೆ ಮಾಡಲಿ? ಅಣ್ಣನ ಒಡಲೆ ಬಂಗಾರದ ಕಡಲೆ ಎಂದು ನಂಬಿ ಬಾಳಿ ಬದುಕುತ್ತಿರುವ ನನ್ನ ಮನೆತನದಲ್ಲಿ ಎಲ್ಲ ಕರ್ಮದ ಮಳೆಗರಿವನು ಏನು ನನಗೊಂದು ತಿಳಿಯದಾಗಿದೆ. ಧರ್ಮರಾಜನೆಂಬ ಈ ಹೆಸರಿಗೆ, ಈ ಪವಿತ್ರ ಹೆಸರಿಗೆ ಕೀರ್ತಿ ಸಿಗಬೇಕಾದರೆ ನಾನು ಕೊಡಲೇಬೇಕು. ಮನೆ ಯಜಮಾನ ಹಿರಿ ಮಾವ ಸೊಸೆ ಕೈಕಾಲು ಒತ್ತಿದನೆಂದು, ಸೇವಕನಂತೆ ಸೇವೆ ಮಾಡಿದನೆಂದು ಊರಿಗೂರೇ ಮಾತನಾಡಿದರು. ನಾನು ನನ್ನ ತಮ್ಮನ ಸಲುವಾಗಿ ನಾನು ಅವಳ ಸೇವೆ ಮಾಡಲೇಬೇಕು. ನಾಳೆ ನನ್ನ ತಮ್ಮ ಶಂಕರನ IPS ಇಂಟರ್ವ್ಯೂ ಇದೆ. SP ಆಗಿ ಬರಲಿರುವ ಅವನ ಖರ್ಚಿಗೆ ಹಣ ಹೇಗೆ ಮಾಡಲಿ? ಈಗಲೂ ಧನರಾಜನ್ನು ಕೇಳಲಿ? ಇಲ್ಲ ಬೇಡ, ಧನರಾಜನ್ನು ಕೇಳುವುದಿಲ್ಲ. ಬೇಡ ಧರ್ಮರಾಜ, ಬೇಡ. ಈಗ ತಾನೇ ನಂಟಸ್ತಿಕೆ ಮಾಡಿರುವೆ. ಅವರು ನಿನಗಾಗಿ ಹಲ್ಲು ಮಸುತ್ತಿದ್ದಾರೆ. ಮತ್ತೆ ಹಣೆ ಕೇಳಬೇಡ. ನಿನಗೆ ನಿನ್ನ ಅಭಿಮಾನ ಮುಖ್ಯ, ನಿನ್ನ ಹಿರಿಗುಣಿ ಮುಖ್ಯ. ಹೌದೌದು, ನನಗೆ ನನ್ನ ಅಭಿಮಾನ ಮುಖ್ಯ. ಮೊದಲೇ ನನ್ನ ತಮ್ಮ ಚಿನ್ನವಿದೆ, 24 ತೊಲೆ ಚಿನ್ನವಿದೆ. ಅದನ್ನು ಮಾರಿದರಾಯಿತು. ಹುಚ್ಚ, ನಿನ್ನ ತಮ್ಮನ ನೌಕರಿಗಿಂತ ನಿನ್ನ ಅಭಿಮಾನ ಮುಖ್ಯವಲ್ಲ. ನಿನ್ನ ತಮ್ಮಂದಿರಿಗಾಗಿ ನಿನ್ನ ಪ್ರಾಣವ ಮೀಸಲಿದೆ. ಹೋಗು, ತಡ ಮಾಡದೆ ಹಣ ಕೇಳಿ ಬೆಳಗಿಸು ನಿನ್ನ ತಮ್ಮನಿಂದ ಈ ಜಗವನ್ನು. ಹೌದು, ಮತ್ತೆ ಧನರಾಜನಿಂದ ಹಣ ಪಡೆದು, ಹೌದೌದು, ಮರ್ಯಾದೆ ಹೋದ್ರೂ ಚಿಂತೆ ಇಲ್ಲ. ನನ್ನ ತಮ್ಮನ ಸಲುವಾಗಿ ಕ್ರಾಂತಿಯಿಂದ ನಡುಗುತ್ತಿರುವ ಈ ಜನತೆಗೆ ಶಾಂತಿ ಸಿಗುವ ನನ್ನ ತಮ್ಮನಿಂದಲೇ ಶಾಂತಿ ಸಹವಾಗಿ ಮಾಡಲೇಬೇಕು. ನಾನು ಬರುತ್ತೇನೆ.